ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲರೂ ಕುತೂಹಲದಿಂದ ಕೇಳುವಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋಗೋಣ ಬನ್ನಿ. ಹೆಣ್ಮಕ್ಳು ಮುಟ್ಟಾದಾಗ ಅಥವಾ ಪೀರಿಯಡ್ ಸಮಯದಲ್ಲಿ ಸ್ನಾನ ಮಾಡಬೇಕಾ ಬೇಡವಾ ಅನ್ನೋದೇ ಒಂದು ದೊಡ್ಡ ಕುತೂಹಲ ಪ್ರಶ್ನೆ ಆಗಿರುತ್ತೆ ಕೆಲವರಿಗೆ. ಹಾಗಾಗಿ ಇದಕ್ಕೆ ಉತ್ತರ ಏನು ಅಂತ ನೋಡ್ತಾ ಹೋಗೋಣ ಬನ್ನಿ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯರು ಹೇಳ್ತಾ ಇದ್ರು, ಮುಟ್ಟಾದ ಸಮಯದಲ್ಲಿ ಸ್ನಾನ ಮಾಡಬಾರ್ದು, ಅದು ದೇಹಕ್ಕೆ ಹಾನಿ ಮಾಡುತ್ತೆ ಅಂತ. ಆದರೆ ಇಂದಿನ ವಿಜ್ಞಾನ ಹೇಳೋದು ಸಂಪೂರ್ಣ ವಿಭಿನ್ನವಾದ ಸತ್ಯ. ವೈದ್ಯಕೀಯ ದೃಷ್ಟಿಯಿಂದ ನೋಡಿದ್ರೆ ಮುಟ್ಟಾದ ಸಮಯದಲ್ಲಿ ಸ್ನಾನ ಮಾಡೋದು ತುಂಬ ಉಪಯುಕ್ತ ಅಂತ ತಜ್ಞರು ಹೇಳ್ತಾರೆ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ದೇಹದ ಸ್ನಾಯುಗಳು ಸಡಿಲಗೊಳ್ತವೆ. ಅದು ಮಾಸಿಕ ನೋವು ಅಂದರೆ ಕ್ರ್ಯಾಂಪ್ಸ್ ಏನಿರುತ್ತೆ ಅದನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಸ್ನಾನದಿಂದ ದೇಹದ ಶುದ್ಧತೆ ಕಾಪಾಡಲ್ಪಡುತ್ತದೆ. ಇದರಿಂದ ಸೋಂಕುಗಳು, ದುರ್ವಾಸನೆ ಮತ್ತು ಚರ್ಮದ ಸಮಸ್ಯೆಗಳು ಕಡಿಮೆಯಾಗ್ತಾ ಹೋಗುತ್ತೆ. ಆದರೆ ಗಮನಿಸಬೇಕಾದ ವಿಷಯ ಏನಂದರೆ, ಅತಿಯಾಗಿ ಚಳಿಯ ನೀರಿನಿಂದ ಸ್ನಾನ ಮಾಡೋದು ಬೇಡ. ಮಧ್ಯಮ ಬಿಸಿಯ ನೀರನ್ನು ಬಳಸಿ ದೇಹವನ್ನು ಆರಾಮವಾಗಿಡಿ. ಹೀಗಾಗಿ ಮುಟ್ಟಾದ ಸಮಯದಲ್ಲಿ ಸ್ನಾನ ಮಾಡಬಾರ್ದು ಅನ್ನೋದು ಒಂದು ತಪ್ಪು ಕಲ್ಪನೆ. ಸರಿ ರೀತಿಯಲ್ಲಿ ಮಾಡಿದರೆ ಅದು ಆರೋಗ್ಯಕ್ಕೂ ಮನಸ್ಸಿಗೂ ತುಂಬಾ ಉಪಯುಕ್ತ. ಮುಟ್ಟಾದ ಸಮಯದಲ್ಲಿ ಸ್ನಾನ ಮಾಡೋದು ನಿಷೇಧ ಅಲ್ಲ, ಅದು ಶುದ್ಧತೆ ಮತ್ತು ಆರಾಮದ ಸಂಕೇತ. ಇದೇ ರೀತಿ ಹೆಚ್ಚಿನ ಆರೋಗ್ಯಕರ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.